ಮೊನ್ನೆ ಬಿಗ್ ಬಾಸ್ ರಘು ಅವರ ಚಾನಲ್ನಲ್ಲಿ ಚಿಲ್ಲಿ ಆಯಿಲ್ ರೆಸಿಪಿಯನ್ನು ಹಾಕಿದ್ರು. ಈ ಆಯಿಲ್ ಅನ್ನು ನಾವು ಚಿಕನ್ ಮಟನ್ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು ಅಂತ ಹೇಳಿ. ಆಗ ನಂಗೆ ಯಾಕೆ ನಾನು ಈ ಆಯಿಲ್ ಅನ್ನು ಯೂಸ್ ಮಾಡಿ ಕ್ವಿಕ್ ಆಗಿ ಡಿನ್ನರ್ಗೆ ನೂಡಲ್ಸ್ ಟ್ರೈ ಮಾಡಬಾರ್ದು ಅಂತ ಅನ್ಸಿ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು. ತುಂಬಾ ಕ್ವಿಕ್ ಅಂಡ್ ಈಸಿಯಾಗಿ ಮಾಡುವಂತಹ ಈ ಸ್ಟ್ರೀಟ್ ಸ್ಟೈಲ್ ನೂಡಲ್ಸ್ ಅನ್ನು ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಚಿಲ್ಲಿ ಆಯಿಲ್ ಅನ್ನು ರೆಡಿ ಮಾಡೋಣ. ಇದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು 5 ರಿಂದ 6 ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಜಾಸ್ತಿಯಾಗಿ ಕಪ್ಪಗೇನು ಮಾಡಬೇಕಾಗಿಲ್ಲ. ಸ್ವಲ್ಪ ಇದು ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ನಾನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾನು ಪುಡಿ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿ ಫೈನ್ ಆಗಿ ಪೌಡರ್ ಮಾಡಬೇಕಂತ ಇಲ್ಲ. ಇದನ್ನು ಹೀಗೆ ಸ್ವಲ್ಪ ದರಿದರಿಯಾಗಿ ಪೌಡರ್ ಮಾಡ್ಕೊಳ್ಳಿ. ಇದನ್ನು ಈಗ ಒಂದು ಬೌಲಿಗೆ ಹಾಕಿಕೊಳ್ಳೋಣ. ನಂತರ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ, ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟೇ ಅದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಶುಂಠಿ, ಸ್ವಲ್ಪ ಪೆಪ್ಪರ್ ಪೌಡರ್, ಬಿಳಿ ಎಳ್ಳು, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಘು ಅವರು ಇದಕ್ಕೆ ಬ್ರೌನ್ ಶುಗರ್ ಹಾಕಿದ್ದಾರೆ. ನನ್ನ ಹತ್ರ ಬ್ರೌನ್ ಶುಗರ್ ಇರಲಿಲ್ಲ, ಅದಕ್ಕೆ ನಾನು ಅದಕ್ಕೆ ವೈಟ್ ಶುಗರ್ ಹಾಕಿದ್ದೇನೆ. ಆದರೂ ಟೇಸ್ಟ್ ಭಾರಿ ಸಖತ್ತಾಗಿತ್ತು. ಈಗ ಪ್ಯಾನ್ ಬಿಸಿ ಮಾಡಿ ಎಣ್ಣೆ ಹಾಕೋಣ. ರಘು ಅವರು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರು. ಬಳಿ ಮಸ್ಟರ್ಡ್ ಆಯಿಲ್ ಇಲ್ದಿದ್ರಿಂದ ನಾನು ಸನ್ಫ್ಲವರ್ ಆಯಿಲ್ ಅನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಏಲಕ್ಕಿ ಹಾಗೂ ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಇದರ ಫ್ಲೇವರ್ ಅನ್ನು ನಾವು ಚೆನ್ನಾಗಿ ಬರುವ ತನಕ ಫ್ರೈ ಮಾಡೋಣ. ಸ್ಟಾರ್ ಹಾಗೂ ದೊಡ್ಡ ಏಲಕ್ಕಿ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಅದನ್ನೇ ಸ್ಕಿಪ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಅದರಿಂದ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಫ್ರೈ ಆದಂತ ಈ ಗರಂ ಮಸಾಲವನ್ನೆಲ್ಲ ಹೊರಗೆ ತೆಗೆದು ಬಿಸಿ ಬಿಸಿಯಾದ ಎಣ್ಣೆಯನ್ನು ನಾವು ಈಗ ಮಾಡಿಟ್ಟುಕೊಂಡ ಮಿಕ್ಸರಿಗೆ ಹಾಕೋಣ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರಘು ಅವರ ಸ್ಟೈಲಲ್ಲಿರೋ ಚಿಲ್ಲಿ ಆಯಿಲ್ ರೆಡಿ ಆಗಿದೆ. ಈಗ ಈ ಆಯಿಲ್ ಅನ್ನು ಬಳಸಿ ಕ್ವಿಕ್ ಆಗಿ ಸ್ಟ್ರೀಟ್ ಸ್ಟೈಲ್ ಚಿಲ್ಲಿ ಆಯಿಲ್ ನೂಡಲ್ಸ್ ಅನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೂಡಲ್ಸ್ಗಿರುವ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು, 3 ಸ್ಪೂನ್ನಷ್ಟು ಚಿಲ್ಲಿ ಆಯಿಲ್, ಸ್ವಲ್ಪ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ನಾವು ಅರ್ಧ ಗಂಟೆಯಷ್ಟು ಕಾಲ ಮ್ಯಾರಿನೇಟ್ ಮಾಡಲು ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಅನ್ನು ಹಾಕಿ. ಈ ಚಿಕನಿಗೆ ನಾನು ಏನು ಎಣ್ಣೆಯನ್ನು ಸಪ್ರೇಟ್ ಆಗಿ ಹಾಕ್ತಾ ಇಲ್ಲ. ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗ ಚಿಲ್ಲಿ ಆಯಿಲ್ ಹಾಕಿದ್ರಿಂದ ಅದೇ ಆಯಿಲ್ ಸಾಕಾಗುತ್ತೆ. ಚಿಕನ್ ಚೆನ್ನಾಗಿ ಬೆಂದ ನಂತರ ಚಿಕನ್ ಅನ್ನು ನಾವು ತೆಗೆದು ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೊಟ್ಟೆಯನ್ನು ಒಡೆದು ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಕಲಸೋಣ. ಮೊಟ್ಟೆಯನ್ನು ಚೆನ್ನಾಗಿ ಕಲಸಿ ಬೆಂದ ನಂತರ ಅದನ್ನು ಕೂಡ ನಾವು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣಗೆ ಕತ್ತರಿಸಿಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಉದ್ದನೆ ಕತ್ತರಿಸಿಕೊಂಡಂತಹ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ನಂತರ ಇದಕ್ಕೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ ಕ್ಯಾಬೇಜ್ ಅನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಗೂ ಸೋಯಾ ಸಾಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಟುಕೊಂಡಂತಹ ನೂಡಲ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದೇ ಸ್ಪೆಷಲ್ ಚಿಲ್ಲಿ ಆಯಿಲ್
ಇದರಿಂದ ತುಂಬ ಡಿಫ್ರೆಂಟ್ ಆದ ಫ್ಲೇವರ್ ಬರುತ್ತೆ. ನೂಡಲ್ಸ್ನ ಟೇಸ್ಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಹಾಕಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ರಘು ಸರ್ ಫಾರ್ ದಿಸ್ ವಂಡರ್ಫುಲ್ ರೆಸಿಪಿ. ಈಗ ಇದಕ್ಕೆ ನಾವು ಫ್ರೈಡ್ ಮಾಡಿಕೊಂಡು ಇಟ್ಟಂತಹ ಚಿಕನ್ ಹಾಗೂ ಮೊಟ್ಟೆಯನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಬಿಳಿ ಎಳ್ಳು ಹಾಗೂ ಕತ್ತರಿಸಿಕೊಂಡಂತಹ ಸ್ಪ್ರಿಂಗ್ ಆನಿಯನ್ಸನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡೋಣ. ಈಗ ನಮ್ಮ ಟೇಸ್ಟಿಯಾದ ಸ್ಟ್ರೀಟ್ ಸ್ಟೈಲ್ ಚಿಲ್ಲಿ ಆಯಿಲ್ ನೂಡಲ್ಸ್ ರೆಡಿಯಾಗಿದೆ. ಇದನ್ನು ನಾವು ಈಗ ಸರ್ವ್ ಮಾಡೋಣ. ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ನಮ್ಮ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರದ ನೂಡಲ್ಸನ್ನು ನಾನು ಇಲ್ಲಿ ಡಿನ್ನರಿಗೆ ಪ್ರಿಪೇರ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು. ಇದನ್ನು ನಾನು ಸ್ಪ್ರಿಂಗ್ ಆನಿಯನಿಂದ ಸ್ವಲ್ಪ ಟಾಪಿಂಗ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.